ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಪ್ ಅನ್ನೋ ಒಂದು ಹೊಸ ಅಪ್ಡೇಟ್ ನಿಮಗೂ ಕೂಡ ಬಂದಿರಬಹುದು. ಸೊ ನಿಮ್ಮ ಒಂದು ಮೆಸೇಜ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮ್ಯಾಪ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಬಟ್ ಈ ಒಂದು ಆಪ್ಷನ್ ಇಂದ ನಿಮಗೆ ಒಂದು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಿಮ್ಮ ಒಂದು ಪ್ರೈವಸಿನ ಇದು ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಎಕ್ಸಾಕ್ಟ್ ಲೈವ್ ಲೊಕೇಶನ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಗಳು ನೋಡ್ಬೋದಾಗಿರುತ್ತೆ. ಅಂದ್ರೆ ನಿಮ್ಮನ್ನ ಯಾರು ಫಾಲೋ ಮಾಡ್ಕೋತಿರ್ತಾರ ಅವರು ಅದನ್ನ ನೋಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಆಫ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಯಾರು ನೀವು ಫೋಟೋಸ್ ಅನ್ನ ಎಲ್ಲಿಂದ ಹಾಕ್ತೀರಾ, ವಿಡಿಯೋಸ್ ಎಲ್ಲಿಂದ ನೀವು ಶೇರ್ ಮಾಡ್ತೀರಾ ಅನ್ನೋದನ್ನ ಎಕ್ಸಾಕ್ಟ್ ಲೈವ್ ಲೊಕೇಶನ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಅಂಡ್ ಎಲ್ಲೆಲ್ಲ ಹೋಗ್ತೀರಾ ಅದೆಲ್ಲ ನೋಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಆಫ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ಮ್ಯಾಪ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಸೆಟ್ಟಿಂಗ್ಸ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಓನ್ಲಿ ದಿಸ್ ಫ್ರೆಂಡ್ಸ್ ಅಂತ ಇದೆ. ಅಂಡ್ ಇಲ್ಲಿ ನೀವು ನೋ ಒನ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಬೇಕಾಗಿ ಇಲ್ಲಿ ಇವು ಟರ್ನ್ ಇಟ್ ಬ್ಯಾಕ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಯಾವುದೇ ತರ ನಿಮ್ಮ ಲೊಕೇಶನ್ನ ಯಾರು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ ನಿಮಗೆ, ಇನ್ಸ್ಟಾಗ್ರಾಮ್ನ ಲಾಂಗ್ ಪ್ರೆಸ್ ಮಾಡಿ ಆ್ಯಪ್ ಇನ್ಫೋ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಲೊಕೇಶನ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಆಸ್ಕ್ ಫಾರ್ ಎವ್ರಿ ಟೈಮ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಡೋಂಟ್ ಅಲೌ ಅಂತ ಕೊಡ್ಬೋದು. ಸೊ ಇದರಿಂದ ನೀವು ನಿಮ್ಮ ಒಂದು ಲೊಕೇಶನ್ ಯಾರಿಗೂ ಕೂಡ ಕಾಣೋದಿಲ್ಲ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.